ಒಂದು ಮೊದಲನೇದಾಗಿ ಅಪರಾಧಗಳ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ. ಒಂದು ಡ್ರಗ್ಸ್ ಬಗ್ಗೆ ನಾವೇನು ಸೂಚನೆಗಳನ್ನು ಕೊಟ್ಟಿದ್ದೋ ಆ ಕೆಲಸ ಬಹಳ ತ್ವರಿತವಾಗಿ ಮತ್ತು ಪ್ರಾಮಾಣಿಕವಾಗಿ ನಡೀತಾ ಇದೆ. ಆ ಸಂಖ್ಯೆ ಕಡಿಮೆ ಆಗಿದೆ. ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡಬೇಕು ಮತ್ತು ಆಡಳಿತ ಮಂಡಳಿಯವರನ್ನು ಹೊಣೆ ಮಾಡಬೇಕು ಅಂಥೇಳಿ ನಾನು ಕಳೆದ ಬಾರಿ ಹೇಳಿದೆ. ಅದನ್ನೇ ಮಾಡಿದ್ದಾರೆ, ಕಮಿಷನರು ಮಾಡಿದ್ದಾರೆ ಮತ್ತು SP ಅವರು ಮಾಡಿದ್ದಾರೆ. ಆ ಸಂಖ್ಯೆ ಕಳೆದ ಬಾರಿ ಏನಿತ್ತು, ಡ್ರಗ್ಸ್ಗಳನ್ನು ಪೆಡ್ಲರ್ಸ್ ಸಪ್ಲೈ ಮಾಡೋರು ಮತ್ತು ಅದಕ್ಕೆ ಸಂಬಂಧಪಟ್ಟ ಕೇಸ್ಗಳು, ಉಪಯೋಗ ಮಾಡೋರು ಅದಕ್ಕೆ ಸಂಬಂಧಪಟ್ಟ ಕೇಸ್ಗಳು, ಆ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು. ಅದು ಬಹುಶಃ ಏನು ಇವರು ಕ್ರಮ ತಗೊಳ್ತಾ ಇದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ನಾವೇನು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಆಗಿದೆ ಅಂತೇಳಿ ನನಗನ್ಸುತ್ತೆ. ಮತ್ತು ಇನ್ನೂ ಹೆಚ್ಚು ರೀತಿಯಲ್ಲಿ ಮಾಡಬೇಕು ಅಂಥೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ವಾರಕ್ಕೂ ಒಂದು ಸಾರಿ, 15ಕ್ಕೂ ಒಂದು ದಿವಸಕ್ಕೆ ಒಂದು ಸಾರಿ ಯಾವುದೋ ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಅಲ್ಲಿಗೆ ಭೇಟಿ ಕೊಡಬೇಕು ನಮ್ಮ ಜುರಿಸ್ಟಿಕ್ಷನಲ್ ಪೊಲೀಸು ಅಂತ ಹೇಳಿದ್ದೇನೆ. ಆಮೇಲೆ ಮ್ಯಾನೇಜ್ಮೆಂಟ್ನವ್ರನ್ನೆಲ್ಲರೂ ಕೂಡ ಸಭೆ ಕರೆದು ಕನಿಷ್ಠ 4 ತಿಂಗಳಿಗೆ ಒಂದು ಸಾರಿ ಸಭೆಯನ್ನು ಕರೆದು ಅವರಿಗೆ ಸೂಚನೆಗಳು ಕೊಡಬೇಕು ಅಂತಲೂ ಕೂಡ ಹೇಳಿದ್ದೇನೆ. ಆ ಕೆಲಸ ಮಾಡ್ತಾರೆ. ಎರಡನೇದು ಮರ್ಡರ್ಗಳು, ಏನು ಸೀರೀಸ್ ಆಫ್ ಮರ್ಡರ್ಸ್ಗಳಾಗ್ತಾ ಇತ್ತು ಅದೆಲ್ಲ ನಿಂತಿದೆ. ಡೊಮೆಸ್ಟಿಕ್ ಮರ್ಡರ್ಸು ಅಲ್ಲಿ ಇಲ್ಲಿ 2-3 ಆಗಿರ್ಬೋದು. ಆದರೆ ಹೆಚ್ಚಿನ ಅಂಶ ಏನು ದ್ವೇಷದ ಭಾವನೆಯಿಂದ ಆಗ್ತಾ ಇದ್ದಂಥ ಕೊಲೆಗಳು ನಿಂತಿದ್ದಾವೆ ಅನ್ನುವಂಥದ್ದು. ಇದು ನನಗೆ ತೃಪ್ತಿ ತಂದಿದೆ. ಈ ಭಾಗದಲ್ಲಿ ಇಂಥ ಒಳ್ಳೆಯ ವಾತಾವರಣ ಇರತಕ್ಕಂಥ, ಸನ್ನಿವೇಶ ಇರತಕ್ಕಂಥ, ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಅದು ಮರುಕಳಿಸ್ತಾ ಇದೆ ಅಂತೇಳಿ ನನಗನ್ಸುತ್ತೆ. ಅದೇ ನನಗೆ ತಂದಿರುವಂಥ ಸಮಾಧಾನ. ಆದರೆ ಇದನ್ನು ಹಾಗೆ ನಾವು ಮುಂದುವರಿಸಬೇಕು. ಕರ್ನಾಟಕಕ್ಕೆ ಆರ್ಥಿಕ ದೃಷ್ಟಿಯಿಂದ ನಮಗೆ ಹೆಚ್ಚು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುವಂಥದ್ದು ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ ಈ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಪ್ರತಿಷ್ಠಿತವಾದಂಥ ಜಿಲ್ಲೆ ಅಂತೇಳಿ ನಾವು ಪರಿಗಣಿಸಿ ಅದನ್ನು ಮಾಡೋದಕ್ಕೆ ಆ ವಾತಾವರಣ ವಾಪಸ್ ಬರ್ತಾ ಇದೆ ಅನ್ನುವಂಥದ್ದು ಅದು ನನಗೆ ಸಮಾಧಾನ ತಂದಿದೆ ಅಂತೇಳಿ. ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ನಾವು ಟೂರಿಸಂ ಡೆವಲಪ್ ಮಾಡಬೇಕು. ಆಮೇಲೆ ಇಲ್ಲಿ ಇಂಡಸ್ಟ್ರಿಗಳು ಬರಬೇಕು, ಅಂದರೆ ಸಾಫ್ಟ್ ಇಂಡಸ್ಟ್ರೀಸ್, IT ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಈಗ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು, ಈ ಥರದ್ದು ಇಂಡಸ್ಟ್ರಿಗಳು ಬರೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ಜೈಲದ್ದು ನಾನು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಜೈಲನ್ನು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ 120 ಕೋಟಿ ಇನ್ನೂ ಬೇಕು ನಮಗೆ. ಆದರೆ 50 ಕೋಟಿ ಕೊಟ್ಟರೆ ಕಾಂಪೌಂಡ್ ಕಟ್ಟಿಬಿಡ್ತೀವಿ. ಕಾಂಪೌಂಡ್ ಒಂದು ಸಾರಿ ಕಾಂಪೌಂಡ್ ಆದಮೇಲೆ ಅದನ್ನು ನಾವು ಒಳಗಡೆ ಅಭಿವೃದ್ಧಿ ಮಾಡೋದು ತೊಂದರೆ ಇಲ್ಲ. ಅದಕ್ಕೆ ಮುಖ್ಯವಾಗಿ ಕಾಂಪೌಂಡ್ ಕಟ್ಟಿ ಇಲ್ಲಿಂದ ಶಿಫ್ಟ್ ಮಾಡಿದರೆ ಆಗ ಒಂದಿಷ್ಟು ಇಲ್ಲಿ ಇರ್ತಕ್ಕಂಥ ವಾತಾವರಣ ಸರಿ ಹೋಗುತ್ತೆ ಅನ್ನೋ. ಯಾಕೆಂದರೆ ಈಗ ಅಲ್ಲಿ ಏನಾಗಿದೆ, ನಾನು ಕಳೆದ ಬಾರಿಯಲ್ಲಿ ಜೈಲು ಒಳಗಡೆ ಹೋಗಿದ್ದೆ ನೋಡೋದಕ್ಕೆ. ಅಲ್ಲಿ ಜಾಮರ್ಸ್ನೆಲ್ಲ ಅವರೇ ಕಿತ್ತಾಕ್ಬಿಡ್ತಾರೆ. ನಮ್ಮ ಯಾರು ಅಪರಾಧಿಗಳಿದ್ದಾರೆ, ಬಂದಿಗಳಿದ್ದಾರೆ, ಅವರೇ ಕಿತ್ತಾಕ್ಬಿಡ್ತಾರೆ. ಅಲ್ಲಿ ಅದು ವರ್ಕ್ ಆಗಲ್ಲ. ಮತ್ತು ಪದೇ ಪದೇ ಅಲ್ಲಿ ಗಲಾಟೆಗಳು, ಹೊಡೆದಾಟಗಳು ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಆದಷ್ಟು ಶೀಘ್ರವಾಗಿ ಅದನ್ನು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಖರ್ಗೆ ಅವರು ಅಂದಿದ್ರಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಅವರು, ಈಗ ನೀವು ವ್ಯತಿರಿಕ್ತವಾಗಿ ಏನು ಇಲ್ಲ ಅಂದಾಗ ಮುಂದೆ ಇಲ್ಲಿ ಹಿಂದಿನ ಇದು ಬರ್ತಾ ಇದೆ ಸಿಚುವೇಶನ್ ಅಂದಾಗ ಇವರು ವ್ಯತಿರಿಕ್ತವಾಗಿ ಮಾತಾಡಿದ್ರಲ್ಲ ಇವರು ಪ್ರಿಯಾಂಕ್ ಖರ್ಗೆ ಅವರು ಏನಂತ ಅಲ್ಲ, ಅಂದ್ರೆ ಇಲ್ಲಿ ಕಮ್ಯುನಲ್ ಇದು ಇದೆ, ಇನ್ನು ಅದರಿಂದ ಬಂಡವಾಳ ನೋಡು. ಅವರು ಜನರಲ್ ಆಗಿ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ, ಸ್ಪೆಸಿಫಿಕ್ ಆಗಿ ದಕ್ಷಿಣ ಕನ್ನಡ ಮಂಗಳೂರು ಬಗ್ಗೆ ಅಲ್ಲ ಅವ್ರು ಮಾತಾಡಿದ. ಅಲ್ಲಲ್ಲ, ಕೋಸ್ಟಲ್ ಅಂದ್ರೆ ಇಲ್ಲಿಂದ ಗೋವಾ ತನಕ ಇದೆ. ಈಗ ಅದಲ್ಲ ಪ್ರಶ್ನೆ. ಈಗ ಪ್ರತಿ ಬಾರಿ ನೀವು ಕಳೆದ ಬಾರಿ ಬಂದಾಗೆಲ್ಲ ಹೇಳ್ತಿದ್ರಿ ಕರಾವಳಿ ಆ ರೀತಿ ಇದೆ, ಈ ರೀತಿ ಇದೆ. ನೀವೇ ಈಗ ಹೇಳ್ತೀರಾ ಬದಲಾವಣೆ ಆಗಿದೆ ಅಂತ. ಮತ್ತೆ ನಿಮ್ಮ ನಾಯಕರುಗಳು ಕರಾವಳಿ ಅದೇ ರೀತಿ ಇದೆ ಅನ್ನುವಂತ ಇಲ್ಲ. ಅವ್ರೇನಾರು ಹೇಳ್ಕೊಡ್, ನಾನು ಅಧಿಕೃತವಾಗಿ ಪೊಲೀಸ್ ಇಲಾಖೆಯ ದೃಷ್ಟಿಕೋನದಲ್ಲಿ ಹೇಳ್ತೇನೆ. ಕರ್ನಾಟಕದಲ್ಲಿ ಇರೋ ಕರಾವಳಿಯನ್ನ ಆ ರೀತಿ ಬಿಂಬಿಸುವ ಅಲ್ಲಲ್ಲ, ನಾವು ಯಾರು ಬಿಂಬಿಸೋದಕ್ಕೆ ಹೋಗೋದಿಲ್ಲ.
ಇಲ್ಲಿ ವಾತಾವರಣ ಇದ್ದದ್ದಂತೂ ಸತ್ಯ, ಅದು ಬದಲಾಗಿರೋದಂತೂ ಸತ್ಯ. ಇದನ್ನು ನಾನು ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ ದೃಷ್ಟಿಯಿಂದ ಹೇಳ್ತೀನಿ. ನಾನು ಈಗ ಅಲ್ಲಲ್ಲ, ಕೇಳಿ ಸ್ವಲ್ಪ ಕೇಳ್ರಿ. ನಾನು ಅಧಿಕೃತವಾಗಿ ಅಂಕಿಅಂಶಗಳನ್ನು ಕೊಟ್ಟು ಹೇಳ್ತೀನಿ. ಮರ್ಡರ್ ಕಡಿಮೆ ಆಗಿದೆ, ಡ್ರಗ್ಸ್ದು ದಂಧೆ ಕಡಿಮೆ ಆಗಿದೆ, ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಅರ್ಥ ಏನು? ಇಲ್ಲಿ ಶಾಂತಿ ಬರ್ತಾ ಇದೆ ಅನ್ನೋದು ಒಂದು ಸೂಚನೆ. ಅದೆಲ್ಲ ಒಂದು ಮರ್ಡರ್ ಆಯ್ತು, ಒಂದೆಲ್ಲ ಒಂದು ಮರ್ಡರ್ ಆಗ್ಬಿಡ್ತು ಅಂತೇಳಿ ಸ್ವಲ್ಪ ಕೇಳಿ, ಅದನ್ನ ಅವ್ರನ್ನ ಕೇಳೋಣ. ಈಗ ನಮಗೆ ಪೊಲೀಸ್ನವರಿಗೆ ಸಿಕ್ಕಿರೋ ಮಾಹಿತಿಗಳು, ನನಗೆ ಸಿಕ್ಕಿರೋ ಮಾಹಿತಿ, ಅದನ್ನ ನಾನು ಹೇಳ್ತೇನೆ. ಆ ದೃಷ್ಟಿಯಿಂದ ನಾನು ಹೇಳಿದ್ದೇನೆ ಹೊರತು ಬೇರೆದು ಗೊತ್ತಿಲ್ಲ. ಅವ್ರು ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದಾರೋ ನನಗೆ ಅರಿವಿಲ್ಲ. ಒಂದು ಎರಡೂ ಆಗುತ್ತೆ. ಸಿ ವಾಟ್ ಎವರ್ ಡಿಪಾರ್ಟ್ಮೆಂಟ್, ವಾಟ್ ಎವರ್ ಇನಿಷಿಯೇಟಿವ್ ಇಟ್ ಟೇಕ್ಸ್, ಪೀಪಲ್ ಹ್ಯಾವ್ ಟು ರೆಸ್ಪಾಂಡ್ ಟು ಇಟ್. ಅನ್ಲೆಸ್ ದಿ ಪೀಪಲ್ ರೆಸ್ಪಾಂಡ್ ಟು ಇಟ್, ಡಿಪಾರ್ಟ್ಮೆಂಟ್ ಕೆನಾಟ್ ಡೂ ಎನಿಥಿಂಗ್. So I really appreciate the people of this region that they have responded to our call. They have responded to our, our efforts. That is why it has come down. And now, see, there was a situation when children used to be sent to other parts of the state, Bangalore, Mysore, for studies. People have expressed it to me personally. ನನಗೆ ಹೇಳಿದ್ದಾರೆ, ನಮ್ಮ ಮಕ್ಕಳಿಲ್ಲಿ ಓದ್ಸಕ್ಕಾಗೋದಿಲ್ಲ ಸ್ವಾಮಿ, ನಾವು ಮೈಸೂರಿಗೆ ಕಳಿಸ್ತೀವಿ, ಬೆಂಗಳೂರಿಗೆ ಕಳಿಸ್ತೀವಿ ಅಂತ ಜನ ನನ್ನ ಹತ್ರ ಹೇಳಿದ್ದಾರೆ. ವೆನ್ ಐ ಕೇಮ್ ಫಾರ್ ಪ್ರಿಪರೇಷನ್ ಆಫ್ ಮ್ಯಾನಿಫೆಸ್ಟೋ, ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾರೆ. ಈಗ ಆ ವಾತಾವರಣ ನನಗೆ ಕಾಣಿಸ್ತಿಲ್ಲ. ಅಂದರೆ ಒಳ್ಳೆ ಕಾಲೇಜಲ್ಲಿ ನಾನು ಕೇಳಿದೆ ನಮ್ಮ ಪೊಲೀಸ್ ಅವರಿಗೆ, ಏನ್ರಿ ಮೊದಲೆಲ್ಲ ಈ ಕಾಫಿ ಕುಡಿಯೋಕ್ಕೆ ಹುಡುಗ ಹುಡುಗಿ ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಕಾಫಿ ಕುಡಿದ್ರೆ, ಒಂದು ಐಸ್ ಕ್ರೀಮ್ ತಗೊಂಡ್ರೆ ಅಲ್ಲಿ ಹೋಗಿ ಕೆಲವರು ಹೋಗಿ ಬಡಿತಿದ್ರು ಅಂತೆಲ್ಲ ಕೇಳ್ತಾ ಇದ್ವಿ. ಆ ಥರ ವಾತಾವರಣ ಇದೆಯೇನಪ್ಪ ಈಗ? ಇಲ್ಲ ಸರ್, ಆ ಥರ ಏನೂ ಇಲ್ಲ ಅಂತ ಹೇಳಿದ್ರು. ಅಂದಾಗ ನಾವೇನು ಹೇಳಬೇಕು? ನಮ್ಮ ಅಸೆಸ್ಮೆಂಟ್ ಏನು ಅವಾಗ? ಹೌದಪ್ಪ, ಒಂದು ಶಾಂತಿ ಮರುಕಳಿಸ್ತಾ ಇದೆ ಅನ್ನೋದು ಒಂದು ಅಸೆಸ್ಮೆಂಟು. ಎಲ್ಲೋ ಇಲ್ಲೊಂದು ಸ್ಪೊರಾಡಿಕ್ ಆಗಿ ಒಂದು ಇನ್ಸಿಡೆಂಟ್ ಆಗಿದ್ರೆ ಅದನ್ನು ನಾನು ಜನರಲೈಸ್ ಮಾಡಕ್ ಹೋಗಲ್ಲ. ಬಟ್ ಓವರ್ ಆಲ್ ಎಸ್. ಸರ್, ಈಗ ಧರ್ಮಸ್ಥಳದ ಕೇಸಲ್ಲಿ ಈಗಾಗಲೇ SIT ರಿಪೋರ್ಟ್ ಕೊಟ್ಟಿದೆ. ಇಲ್ಲ, ಅಂತಿಮವಾಗಿ ಫೈನಲ್ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡಿ ಅದರ ಬಗ್ಗೆ ಅದನ್ನ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಂಟರಿಮ್ ಆಗಿ ಅವ್ರು ಕೊಟ್ಟಿದ್ದಾರೆ, ನಾನಾಗಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಬಂದ ಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನು ಬಹಿರಂಗಪಡಿಸ್ತಕ್ಕಂಥ ಕೆಲಸ. ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಕೋರ್ಟ್ ಮತ್ತೆ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಫೈನಲ್ ಅದನ್ನೇ ನಾ ಹೇಳಿದ್ದು. ಯಾರು ಫೈನಲ್ ಸಿಪ್ ಅದೆಲ್ಲ ಅದು ಪ್ರೊಸೀಜರಲ್ಲು. ಫೈನಲ್ ರಿಪೋರ್ಟ್ ಅನ್ನ SIT ಅವರು ಕೊಡಬೇಕು ಸರ್ಕಾರಕ್ಕೆ, ಕೋರ್ಟಿಗೂ ಕೊಡಬೇಕು. ಅದನ್ನೇ ನಾನು ಹೇಳಿದ್ದು. ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲ, ಅದನ್ನ ತನಿಖೆಯಲ್ಲಿದೆ. ಅದು ಅವರು ಕೆಲವು ವಿಷಯಗಳನ್ನ ಬಹಿರಂಗಪಡಿಸಲು, ಪೊಲೀಸ್ನವ್ರು ಗೊತ್ತಲ್ಲ ನಿಮಗೆ, ಕೆಲವು ಮಾಹಿತಿಗಳನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಏನೋ ಒಂದು ವಿಚಾರ ಹೇಳಿದರೆ ಆ ಅಪರಾಧ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಈ ತರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ. ಅದನ್ನು ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಇಷ್ಟೇ ಅಲ್ಲಿ ಇರೋದು. ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಲೇ ತಡೆ ಇದೆ. ವಿಶೇಷವಾಗಿ ಕರಾವಳಿಗೆ ಸಿಬ್ಬಂದಿ ಆಯ್ಕೆ ಸಂದರ್ಭ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅಂತ ಬಹುಕಾಲದ ಬೇಡಿಕೆ. ಈ ನಿಟ್ಟಿನಲ್ಲಿ ಯಾವುದಾದ್ರು ಪ್ರಯತ್ನ? ನೋಡಿ, ನಮಗಿರುವ ಮಾಹಿತಿ ಪ್ರಕಾರ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಮಾಡ್ತೀವಿ. ಈ ಭಾಗದಲ್ಲಿ ಹೆಚ್ಚು ಅಪ್ಲಿಕೇಶನ್ಸೇ ಬರೋದಿಲ್ಲ. ಸ್ಥಳೀಯರು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಅರ್ಜಿಗಳೇ ಹೆಚ್ಚು ಬರದೇ ಇದ್ರೆ ಸ್ವಾಭಾವಿಕವಾಗಿ ಬೇರೆಯವರು ಅಪ್ಲಿಕೇಶನ್ ಹಾಕ್ತಾರೆ. ನಮಗೂ ಏನಾಗುತ್ತೆ, ಇಲ್ಲಿ ತುಳು ಮಾತಾಡೋರು ಬೇಕು, ಕೊಂಕಣಿ ಮಾತಾಡೋರು ಬೇಕು. ಅದು ಸ್ಥಳೀಯವಾಗಿ ಹೊಂದ್ಕೊಳ್ತಕ್ಕಂಥ ಜನ ಬೇಕು. ಇಲ್ಲಿಯವರೇ ಆದರೆ ಅದು ಸರಿ ಆಗ್ತದಲ್ವಾ? ಈಗ ಏನಾಗುತ್ತೆ, ಬಿಜಾಪುರದವನು ಬಂದಿದ್ದಾನೆ ಇಲ್ಲಿ, ಅಥವಾ ರಾಯಚೂರಿನವನು ಬಂದಿದ್ದಾನೆ, ಅವನು ಸ್ಟೇಟ್ ಲೆವೆಲ್ ಸೆಲೆಕ್ಷನಲ್ಲಿ ಬಂದಿದ್ದಾನೆ, ಅವನು ಇಲ್ಲಿಗೆ ಹಾಕಿದ್ದಾರೆ, ಅವನಿಗೆ ತುಳು ಬರಲ್ಲ. ಅವನು ಹೇಗೆ ಕನ್ವರ್ಸ್ ಮಾಡಬೇಕು? ಅಲ್ಲ, ಪ್ರಯತ್ನ ಏನಿಲ್ಲ, ಅರ್ಜಿ ಹಾಕಿದ್ರೆ ಕೊಡ್ತೀವಿ. ಅದು ಬೆಂಗಳೂರಿನ ವಿಚಾರ ಬಿಡ್ರಿ, ಇಲ್ಲಿ ಇದೆ ಕೇಳಿ. ರಾಜೀವ್ ಗಾಂಧಿ ವಸತಿ ಯೋಜನೆ ಅವರಿಗೆ ಕಾನೂನು ಪ್ರಕಾರವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಸೊ ಏನು ಅಂತ ಅದು ಕ್ರಮ ಆ ಇಲಾಖೆಯವರು ತಗೊಳ್ತಾರೆ.
ಪೊಲೀಸ್ ಇಲಾಖೆಗೆ ಸಂಬಂಧ ಇಲ್ಲ. ಈ ಆಯ್ಕೆ SIT ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಅದು ರಿಲೆವೆನ್ಸ್, CID ರಿಲೆವೆನ್ಸ್ ಇದಾಗಲ್ವಾ ಅಂತ ಈ ಇಲ್ಲ ಎಲ್ಲ ಸಿಕ್ಕಾಪಟ್ಟೆ ಯಾಕೆ ಮಾಡಕ್ ಹೋಗ್ತೀವಿ? ಈಗ ಒಂದು 1000 ಕೇಸ್ ಬರುತ್ತೆ, 1000 SIT ಮಾಡ್ತೀವ? ಅಲ್ಲ, ಬಟ್ ನೀವು ಇಲ್ಲ ಕೇಳಿ, ನನಗೆ ಅಂಕಿಅಂಶ ಕೊಡ್ತೀನಿ ಬೇಕಾರೆ. 1000 ಕೇಸಸ್ ಬರುತ್ತೆ ಪ್ರತಿನಿತ್ಯ, ಅಥವಾ ತಿಂಗಳಿಗೆ ಎಷ್ಟೋ ಬರುತ್ತೆ. ಅದನ್ನೆಲ್ಲ ನಾವು SIT ಮಾಡೋದಿಲ್ಲ. ಯಾವುದಕ್ಕೆ ಸಾರ್ವಜನಿಕವಾಗಿ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಆಗಬೇಕು ಅಂತಿರುತ್ತೆ ಅಂಥದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ವಿನ ಎಲ್ಲದಕ್ಕೂ ಮಾಡೋದಿಲ್ಲ. ಈಗ ಧರ್ಮಸ್ಥಳದ್ದು ಬೇಕಾಗಿತ್ತು, ಇಡೀ ರಾಜ್ಯ ನೋಡ್ತಾ ಇತ್ತು, ಇಡೀ ದೇಶ ನೋಡ್ತಾ ಇತ್ತು. ಇನ್ಫ್ಯಾಕ್ಟ್ ನೋಡಿ, ಇವಕ್ಕೆಲ್ಲ ನಾವು ಟೈಮ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬನ ಅಪರಾಧಿನ ಹಿಡಿತಾರೆ, ಅವನಿಂದ ಇನ್ಯಾವುದೋ ಮಾಹಿತಿ ಬೇಕು, ಅವನು ಹುಡ್ಕೊಂಡು ಹೋಗ್ತಾರೆ. ಈಗ ನಾನು ರಿವ್ಯೂ ಮಾಡ್ತಾ ಇದ್ದೆ, ಈಗ ಅಲ್ಲಿ ಕೆಲವು ಕೇಸಸ್ಸು 1961ರಿಂದ ಅವನು ತಪ್ಪಿಸ್ಕೊಂಡಿದ್ದಾನೆ. 1961ರಿಂದ ಅವನ್ನ ಈಗ ಹಿಡ್ದಿದ್ದಾರೆ. ಅವನು ತಪ್ಪಿಸ್ಕೊಂಡು ಎಲ್ಲೋ ಫಾರಿನ್ ಕಂಟ್ರೀಸ್ನಲ್ಲಿ ಎಲ್ಲೋ ಇದ್ದ. ಅದನ್ನು ಟ್ರ್ಯಾಕ್ ಮಾಡೋದೇ ಇವರಿಗೆ ಒಂದು ದೊಡ್ಡ ಸರ್ಕಸ್ಸು. ಕಡೆಗೆ ಸಿಕ್ಕಿದ್ದಾನೆ, ಈಗ ಹಿಡ್ಕೊಂಡು ಬಂದಿದ್ದಾನೆ. ಆ ಥರದ್ದು ಭಾಳ ಇರ್ತದೆ. ಅದನ್ನು ನಾವು ಹಿಂಗೆ ಇಷ್ಟು ಬೇಗ ಆಗಬೇಕು, ಅಷ್ಟು ಬೇಗ ಆಗಬೇಕು ಅಂದರೆ ನಾವು ಆಗ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತೇಳಿ ನಾನು ಸಂಬಂಧಪಟ್ಟವರು, ಅವರ ಮುಖ್ಯಸ್ಥರ ಇದ್ದಾರೆ, ಅವರಿಗೆ ನಾನು ಕೊಟ್ಟಿದ್ದೇನೆ. ಸರ್, ಈಗ ಕೊಪ್ಪಳದಲ್ಲಿ ಶಿವರಾಜ್ ತಂಗಡಿಗಿಯವರು ಒಂದು ಆರೋಪ ಮಾಡಿದ್ದಾರೆ. ಒಂದು, ಪೊಲೀಸರು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇಲ್ಲ, ಅಲ್ಲಿದು ವಿಂಡ್ ಮಿಲ್ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಂಥವ್ರು ಸ್ಪೆಸಿಫಿಕ್ ಆಗಿದ್ದರೆ ನನಗೆ ಹೇಳ್ಬೋದು, ಜವಾಬ್ದಾರಿಯಿಂದ ಅವ್ರು ಹೇಳಿರ್ತಾರೆ. ಅಂಥದ್ದೇನಾರ ಸ್ಪೆಸಿಫಿಕ್ ಕೇಸಸ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಈಗ ಎಷ್ಟು ಜನನ ಸಸ್ಪೆಂಡ್ ಮಾಡಿಲ್ಲ ನಾವು, ಎಷ್ಟು ಜನನ ಡಿಸ್ಮಿಸ್ ಮಾಡಿಲ್ಲ. ಈಗ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡ್ತಾರೆ ಒಂದು ಯಾವನೋ ಕೇಸ್ನ, ಅಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಿದ್ದೀವಿ. KDP ಸಭೆಯಲ್ಲಿ ಅವರು ಮಾತಾಡಿದ್ದಾರೆ. ಅದೇ ಅದನ್ನು ನಾನು ವಿಚಾರ ಮಾಡ್ತೀನಿ. ಒಂದು ವೇಳೆ ಸ್ಪೆಸಿಫಿಕ್ ಆಗಿದ್ರೆ ಅಂಥದ್ದನ್ನು ಕ್ರಮ ತಗೊಂಡು. ಈ ಕೋಳಿ ಅಂಕ ವಿಚಾರದ ಬಗ್ಗೆ ಸಾಕಷ್ಟು ಇಲ್ಲಿ ಗೊಂದಲ ಇದೆ. ಯಾಕಂದ್ರೆ ಇಲ್ಲಿ ಸಾಂಪ್ರದಾಯಿಕ ಕೋಳಿ ಅಂಕ ಕೂಡ ನಿಲ್ತಾ ಇದೆ, ತುಂಬಾ ವರ್ಷಗಳಿಂದ ಆಗ್ತಾ ಇರುವಂತದ್ದು. ನೋಡಿ, ಕಾನೂನನ್ನ ಮಾಡಿದ ಮೇಲೆ ಸಂಪ್ರದಾಯದ ವಿಚಾರ ಬರೋದಿಲ್ಲ. ಕಾನೂನಲ್ವಾ? ಕಾನೂನು ಲಾ ವಿಲ್ ವಿನ್, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್. ನಾವು ಸಂಪ್ರದಾಯ ಹೇಳ್ಬಿಟ್ಟು ಕಾನೂನು ಬಿಟ್ಬಿಡೋಕ್ಕಾಗಲ್ಲ. ಅದು ಏನಂದರೆ, ಇದು ನನಗೂ ಕೇಳಿದ್ರು, ನೀವು ಪರ್ಮಿಷನ್ ಕೊಡಿ. ಕಾನೂನಿನಲ್ಲಿ ನೀವು ಬೆಟ್ಟಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾನೂನಿನಲ್ಲಿ ಇಂಥದ್ದೆಲ್ಲ ಕಾನೂನು ಬಾಹಿರ ಅಂತ ಇದೆ. ಅದನ್ನು ಹೆಂಗೆ ಅಲೋ ಮಾಡೋದು ಅಂತ ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಒಂದೇನೋ ನೀವು ಹೇಳ್ದಂಗೆ ಹೇಳಿದರು, ಸಂಪ್ರದಾಯ ಇದೆ, ಒಂದಿನ ಬಿಟ್ಬಿಡಿ, 2 ದಿನ ಬಿಟ್ಬಿಡಿ. ಅದು ಲೋಕಲ್ ಆಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಯಾವುದು ಬೆಟ್ಟಿಂಗ್ ಇಲ್ಲ, ಏನು ಆಟ ಆಡೋ ರೀತಿಯಲ್ಲಿ ಆಟ ಆಡ್ತಾರೆ ಅಂತ ಹೇಳಿದ್ರೆ ಪರಿಗಣಿಸ್ಬೋದು ಅಂತ ಹೇಳಿ ನಾವು ಹೇಳಿದ್ವು. ಆದ್ರೆ ನಿಮ್ಮ ಶಾಸಕರೇ ಮುಂದೆ ನಿಂತುಕೊಂಡು ಈ ಕೋಳಿ ಅದು ಅವರು ಸ್ವಾಭಾವಿಕವಾಗಿ ಅವರನ್ನು ಆರಿಸಿದವರು ಕೇಳುವಾಗ ಅವ್ರು ಹೇಳಲೇಬೇಕಲ್ಲ, ಅದು ಹೇಳ್ಕೊಂಡಿದ್ದಾರೆ.